ಇವತ್ತು ಕೆಲವು ಮಾಧ್ಯಮಗಳು ದಾಸವ್ರ ನಮ್ಮ MLA ವಿಶ್ವಣ್ಣವ್ರ ಜೊತೆಗಿರೋ ಫೋಟೋನ ಹಾಕಿ ಅಪಪ್ರಚಾರ ಮಾಡ್ತಾಯಿದ್ದಾರೆ. ಈ ದಾಸವ್ರ ಪೇಜ್ಗೆ ಹೋಗಿ ನೋಡಿ, ಇವಾಗ ಹಾಕಿರೋ ಕೆಲವು ಮಾಧ್ಯಮಗಳು ಇಡೀ ಕರ್ನಾಟಕದಾಗ ಫೇಮಸ್ ಆಗಿರೋ ನಟರ ಜೊತೆ ಇದ್ದಾರೆ, ಮತ್ತು ರಾಜಕಾರಣಿಗಳ ಜೊತೆಗಿದ್ದಾರೆ, MLAಗಳ ಜೊತೆಗಿದ್ದಾರೆ, ಎಲ್ಲರ ಜೊತೆಗಿದ್ದಾರೆ. ಅದನ್ನು ತೆಗೆದು ನೋಡಾಕಿ ಅದೇನು ವಿಶ್ವನಾಥ್ ಅವ್ರ ಜೊತೆಗಿರೋ ಫೋಟೋನೇ ಯಾಕೆ ಹಾಕಿ ಇಷ್ಟು ಫೇಮಸ್ ಮಾಡ್ತಾ ಇದ್ದೀರಾ ಅಂದರೆ ಇದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದ್ದಾವೆ. ಅದನ್ನು ಬಿಟ್ಟು ನಮ್ಮ ಶಾಸಕರದ್ದು ಏನೋ ಅಭಿವೃದ್ಧಿ ಮಾಡಿಲ್ಲ ಅಂತ ನೋಡೋಣ ಬಂದು ಹಾಕ್ರಿ. ನೀವು ಕೆಲಸ ಮಾಡಿಲ್ಲ, ಜನಗಳ ಕೈ ಸಿಗ್ತಾ ಇಲ್ಲ ಅನ್ನೋದು ಬಂದು ನೋಡೋಣ ಹಾಕ್ಬೇಕು. ಅದನ್ನು ಬಿಟ್ಬಿಟ್ಟು ಯಾರೋ ಹೇಳಿರೋದನ್ನು ತಗೊಂಡು ನೀವು ಕೆಲವು ಮಾಧ್ಯಮಗಳು ಈ ಥರ ಮಾಡೋದು ಬೇಡ. ಅವ್ರದ್ದು ದಾಸವ್ರ ಪೇಜ್ಗೆ ಹೋಗಿ ನೋಡಿ, ಇನ್ನು ರಾಜಕಾರಣಿಗಳು, MLAಗಳು, MP ಗಳು, ಫಿಲಮ್ ಇಂಡಸ್ಟ್ರಿಯಲ್ಲಿ ಇದ್ರ ಜೊತೆ ಫೋಟೋ ತೆಗೆದು ಹಾಕಿದ್ದಾರೆ. ಅದನ್ನು ವಿಶ್ವನಾಥ್ ಅವರೇ ಹೋಗೋರು ಅಂದ್ಬಿಟ್ಟು ಇವತ್ತು ಎಲ್ಲ ಮಾಧ್ಯಮಗಳಲ್ಲಿ ಈ ಥರ ಮಾಡ್ತಾಯಿದ್ದಾರೆ. ಇದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾಯಿದ್ದಾವೆ. ಇದು ನಮ್ಮ ಶಾಸಕರಿಗೆ ಏನೂ ಆಗೋಲ್ಲ. ಈ ಥರ ಅವ್ರಿಗೆ 18 ವರ್ಷದಿಂದನೂ ಇದೇನು ದೊಡ್ಡದು ಅಲ್ಲ. 18 ವರ್ಷದಿಂದ ಈ ಥರ ಪಿತೂರಿ ಮಾಡ್ತಾನೆ ಇದ್ದಾರೆ. ಪಿತೂರಿ ಮಾಡಿದಾಗೆಲ್ಲ 20,000 ಓಟ್ ಜಾಸ್ತಿ ಆಗ್ತಾಯಿದೆ. ಈ ಸಲ 65,000 ಲೀಡಲ್ಲಿ ಗೆದ್ದಾರೆ. ನೆಕ್ಸ್ಟು 1,00,000 ಲೀಡಲ್ಲಿ ಗೆದ್ದೇ ಗೆಲ್ತಾರೆ. ಯಾರು ಏನು ಮಾಡಿದ್ರೂ ಆಗೋಲ್ಲ. ಸತೀಶ್ ಅವರು ಇದನ್ನು MLA ಅವರ ವಿಚಾರ ಬಿಟ್ಟು ಬೇರೆ ಏನಾದರೂ ಮಾಡಿ ಪ್ರಚಾರ ತಗೊಳ್ಳಿ. MLA ಅವ್ರ ವಿರುದ್ಧ ಪ್ರಚಾರ ಮಾಡಿದ್ರು ಏನೂ ಸಿಗಲ್ಲ. ಇದನ್ನು ಬಿಡಬೇಕು. ಅವ್ರು ಉಚ್ಚಾಟನೆ ಆಗಿರೋದನ್ನ ಸ್ವಲ್ಪ ಅವ್ರಿಗೇನೋ ಆಗ್ಬಿಟ್ಟಿದೆ. ಉಚ್ಚಾಟನೆ MLA ಅವ್ರು ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. MLA ಅವ್ರು ಮಾಡೋಕ್ಕೆ ಯಾರು ರೀ ಉಚ್ಚಾಟನೆ? ಶಿಸ್ತು ಸಮಿತಿ ಅಧ್ಯಕ್ಷರು ಮಾಡಿರೋದು. ಹೋಗಿ ಅವ್ರನ್ನ ಕೇಳಬೇಕು, ಇವರು ಯಾಕೆ ಉಚ್ಚಾಟನೆ ಮಾಡಿದ್ದೀರಾ ಅಂತ. ಇವ್ರಿಗೆ ನೋಟಿಸ್ ಕೊಟ್ಟೆ ಇವ್ರು ಉತ್ತರ ಕೊಟ್ಟ ಮೇಲೆ ಅವ್ರು ಉಚ್ಚಾಟನೆ ಮಾಡಿರೋದು. ಅದನ್ನು ಬಿಟ್ಬಿಟ್ಟು MLA ಅವ್ರ ಹೆಸರು ಹೇಳೋದು ಬಿಡಬೇಕು. MLA ಅವ್ರು ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಬೆಳಗ್ಗೆ ಎದ್ದರೆ ಅವ್ರಿಗೂ ಗೊತ್ತು. ಬೆಳಗ್ಗೆ ಎದ್ದರೆ ಎಷ್ಟು ಜನ ಅವ್ರ ಮನೆ ಬಾಗ್ಲಿಗೆ ಬರ್ತಾರೆ. ಎಲ್ಲ ಪಕ್ಷದವ್ರ ಜೊತೆಗೂ ನಮ್ಮ ಸಾಹೇಬರು ಚೆನ್ನಾಗಿದ್ರೆ ಎಲ್ಲ ಪಕ್ಷದವ್ರಿಗೂ ಕೆಲಸ ಮಾಡಿಕೊಡ್ತಾರೆ. ಇವಾಗ ಯಾವುದೋ ಒಂದು ಮದುವೆಗೆ ಹೋಗ್ತಾರೆ, ಯಾರೋ ಒಬ್ಬರು ಬಂದು ಮಾತಾಡ್ತಾರೆ, ಅದನ್ನು ಫೋಟೋ ಹಿಡಿದು ರೌಡಿ ಜೊತೆಗೆ ಅವರೇ ಅಂತ ಬಿಂಬಿಸೋದು ಅದು ತಪ್ಪು. ಯಾವುದೋ ಮದುವೆಗಳಿಗೆ ಹೋದಾಗ ಯಾರೋ ಬಂದು ಹಣ ಅಂತ ಮಾತಾಡಿಸಿ ಕೈ ಕೊಡ್ತಾರೆ. ಅದನ್ನು ಒಂದ್ಸಲಿ ಮಾಡಿದರು. ಅದನ್ನು TV 9 ಹಾಕಿ ಅಪಪ್ರಚಾರ ಮಾಡಿದರು. ಅದೆಲ್ಲ ಬಿಡಬೇಕು. ಎಲ್ಲೋ ಹೋದಾಗ ಫಂಕ್ಷನ್ಗಳಿಗೆ ಹೋದಾಗ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಬಂದು ಇವಾಗ ಕೈ ಕೊಟ್ಟು ಮಾತಾಡ್ಸಿದಾಗ ಒಬ್ಬ ಶಾಸಕರಾದ್ಮೇಲೆ ಯಾರೋ ಒಬ್ಬರು ಬಂದಾಗ ಮಾತಾಡಿಸ್ಲೇಬೇಕಾಗ್ತದೆ. ಅದನ್ನು MLA ರೌಡಿ ಲಿಂಕ್ ಆಗವ್ರೆ, ಆ ಲಿಂಕ್ ಆಗವ್ರೆ ಅನ್ನೋದು ತಪ್ಪು. ಅವರು ಲಿಂಕಲ್ಲಿದ್ದರೆ ಇವ್ರೇನಾದರೂ ಪ್ರೂಫ್ ಇದ್ದರೆ ಬಿಡಲಿ. ಇಲ್ಲ ಅವರು ಡೈಲಿ ಕಾಲ್ ಲಿಸ್ಟ್ ನೋಡ್ತೀವಿ ಸಾಹೇಬರು ಯಾರನ್ನ ಆ ಥರ ರೌಡಿ ಲಿಸ್ಟಲ್ಲಿ ಇರೋರು ಲಿಂಕಲ್ಲಿ ಇದ್ದಾರೆ ಅನ್ನೋದು. ಅದನ್ನು ಬಿಟ್ಬಿಟ್ಟು ಯಾವುದೋ ಒಂದು ಫೋಟೋ ತಗೊಂಡು ಇವತ್ತು ಇಷ್ಟು MLA ಅವ್ರ ಮೇಲೆ ಮಾಡೋದು ತಪ್ಪು. ಜನ ನೋಡ್ತಾ ಇರ್ತಾರೆ. ಒಂದು ಸುಳ್ಳು ಹೇಳೋರು ನಂಬ್ತಾರೆ, 2 ಸುಳ್ಳು ಹೇಳಿದ್ರೆ ನಂಬ್ತಾರೆ. ಅದನ್ನು ಬಿಟ್ಬಿಟ್ಟು ನೀವು ಪ್ರತಿ ಬಾರಿ ಸುಳ್ಳು ಹೇಳಿದ್ರೆ ಜನ ನಂಬಲ್ಲ. ನೀವು ಇವತ್ತು ಅವ್ರ ಜೊತೆ ಬರ್ತಡೇ ಆಚರಿಸ್ಕೊಂಡಿದ್ದೀರಾ. ನೀವು ಮಾಡ್ತಾ ಇರೋ ಸರಿನಾ? ಮತ್ತೆ ನೀವು ಮಾಡ್ತಾ ಇರೋ ಸರಿ ಅಂತ ಅನ್ಸರಿ ಇನ್ನೊಬ್ರು ಮಾಡೋದು ಸರಿನೇ. ನೀವು ವಕೀಲರು ಇದ್ದೀರಾ. ಅವತ್ತು ನೀವು ಹೇಳಿ ಕಳಿಸ್ಬೋದಿತ್ತು, ಬುದ್ಧಿ ಹೇಳಿ ಕಳಿಸ್ಬೋದಿತ್ತು. MLA ಅವ್ರ ಹತ್ರ 6-7 ವರ್ಷದಿಂದ ಬರ್ತಾರೆ. 6-7 ವರ್ಷದಿಂದ ನೀವು ಇದ್ರಲ್ಲ MLA ಅವ್ರ ಜೊತೆಗ ನೀವೇನು ಮಾಡ್ತಾಯಿದ್ರಿ? ಅವತ್ತು ಹೇಳ್ಬೋದಿತ್ತಲ್ಲ MLA ಅವ್ರಿಗೆ, ಹಣ ಒಂದು ರೌಡಿ ಸೀಟ್ರೋಣ ಇವ್ನು ಸೇರಿಸ್ಬಿಡ್ರೋಣ ಅಂತ ಹೇಳ್ಬೋದಿತ್ತಲ್ಲ ನೀವು. ಅದನ್ನು ಬಿಟ್ಬಿಟ್ಟು ಏನೋ ಅವ್ರು ಒಬ್ಬ ಒಳ್ಳೆ ನಾಯಕರು, ಒಳ್ಳೆ ಶಾಸಕರು ಅಂದ್ಬಿಟ್ಟು ಏನೋ ಆಶೀರ್ವಾದ ತಾಣಕ್ಕೆ ಬಂದಿರ್ತಾರೆ. MLA ಅವ್ರಿಗೆ ಅವ್ರು ರೌಡಿ ಸೀಟ್ರ್ ಅನ್ನೋದು ಗೊತ್ತಿಲ್ಲ, ಏನನ್ನೋದು ಗೊತ್ತಿಲ್ಲ. 6-7 ವರ್ಷದಿಂದ ಬರ್ತಿದ್ದ, ಇದೇ ವರ್ಷ ಬಂದವ್ರೆ ಅಂದ್ಬಿಟ್ಟು ವಿಶ್ ಮಾಡೋರೆ. ಅದೇನು ತಪ್ಪೇನಿದೆ? ಮತ್ತು ಇವ್ರು ಮಾಡಿರೋದು ತಪ್ಪೇ ಅಲ್ಲ. ಮತ್ತು ಜನ ನೋಡ್ತಾ ಇರ್ತಾರೆ. ದಯವಿಟ್ಟು MLA ಅವ್ರ ಬಗ್ಗೆ ಈ ಥರ ಹೇಳೋಕ್ಕೋಗ್ಬಿಡ್ರಿ. ನೀವು ಹೇಳಿದಷ್ಟು ಅವ್ರಿಗೆ 5,000 10,000 ಓಟ್ ಜಾಸ್ತಿ ಆತಾನೆ ಇರ್ತದೆ. ಇದನ್ನು ಬಿಟ್ಟು MLA ಅವ್ರು ಏನೋ ಅಭಿವೃದ್ಧಿ ಮಾಡ್ತಾಯಿಲ್ಲ ಅಂತ ಬೇಕಾದ್ರೆ ಒಂದು ಹೇಳ್ರಿ, ಸರ್ ಇಂಥ ಕೆಲಸ ಮಾಡಬೇಕು ಅಂತ. ಅದನ್ನು ಮಾಡ್ತಾರೆ. ಅದನ್ನು ಬಿಟ್ಬಿಟ್ಟು ಈ ಥರದ MLA ಅವ್ರಿಗೆ ಏನು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ. MLA ಅವ್ರನ್ನ 1,00,000 ಲೀಡಲ್ಲಿ 2028ರಲ್ಲಿ ಗೆದ್ದೇ ಗೆಲ್ತಾರೆ. ಮನೆ ನಿಮ್ಗೆ ಉದಾಹರಣೆ ಕೆಂಪೇಗೌಡ ಜಯಂತಿನೇ. ಇಡೀ ಸ್ಟೇಟಲ್ಲಿ ಹೆಸರಾಗಿರೋ ಅಂಥದ್ದು ಯಲಹಂಕ ಕೆಂಪೇಗೌಡ ಜಯಂತಿನೇ. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೆದು ನೀವು ಈ ಥರ ಅಪಪ್ರಚಾರ ಮಾಡಿದ್ದಕ್ಕೆ ಅಲ್ಲಿ 10,000 ಜನ ಸೇರಿದ್ರು.